ಅದೇ ರಿಯಾಲಿಟಿಗೆ ಬಂದ್ರಿ ಈಗ ಬಂದಿದ್ದೀನಿ. ಫಸ್ಟ್ ಡೇ ದೇವ್ರಣೆಗೂ ಬಂದಿಲ್ಲ. ನಂಗೆ ಏನಾಗ್ದೆ, ನಂಗೆ ಅಳು ಬರ್ತಾ ಇದೆ, ಅಳಕ್ಕಾಗ್ತಾ ಇಲ್ಲ. ಒಬ್ಳೇ ಇದೀನಿ ಮನೆಯಲ್ಲಿ. ನನ್ನ ಫ್ರೆಂಡ್ಸ್ ಹೆಂಗಂದ್ರೆ, ಈಗ ಯಾರ್ದೇ ಫ್ರೆಂಡ್ ಗ್ರೂಪ್ ನೋಡಿ ಆ ಥರದ್ದು ಆದಾಗ ಏನ್ ಸೆಲೆಬ್ರೇಷನ್ ಎಲ್ಲ ಆಗತ್ತಲ್ಲ, ನನ್ನ ಫ್ರೆಂಡ್ಸಿಗೆ ಗೊತ್ತು ನನ್ಗೆ ಅದೆಲ್ಲ ಇಷ್ಟ ಇಲ್ಲ ಅಂತ. ಅವ್ರು ಯಾರು ನಂಗೆ ಡಿಸ್ಟರ್ಬು ಮಾಡಲಿಲ್ಲ. ಇಲ್ಲ, ನಂಗೆ ಅದು ಬೇಜಾರೇ ಇಲ್ಲ. ನನಗೆ ನನ್ನ ಬರ್ತ್ಡೇಗಳಿಗೆ ಬರೋದು ಅದು ಇವಾಗೆಲ್ಲ ನಂಗೆ ಇಷ್ಟ ಆಗ್ತಾ ಇಲ್ಲ. ನನ್ನ ಫ್ರೆಂಡ್ಸಿಗೆ ಎಷ್ಟು ನೀಟಾಗಿ ಅರ್ಥ ಆಗಿದೆ, ಇವಳಿಗೆ ಬೇಡ, ಅವಳಿಗೆ ಟೈಮ್ ಕೊಟ್ಬಿಡೋಣ, ಪ್ರಾಸೆಸ್ ಮಾಡ್ತೀವಿ, ಅವಳು ಥಿಂಕ್ ಮಾಡಲಿ, ಸೋಕಾಗ್ಲಿ ವಿಚಾರದಲ್ಲಿ, ಆಮೇಲೆ ಬರೋಣ ಅಂತ. ನೆಕ್ಸ್ಟ್ ಡೇ ಇಂದ ಎಲ್ಲರೂ ಕೃಷಿ ಬಂದು ಕೇಕ್ ಕಟ್ ಮಾಡಿಸಿರ್ಬೋದು, ಅದೆಲ್ಲ ಆಗಿದ್ದು ಅವಾಗ. ಬಟ್ ಆ ಟೈಮ್ ನನಗೆ ಕೊಟ್ಟರು. ಆ ಈವ್ನಿಂಗ್ ಏನಿದೆ 3:30 to ನಾನು ಮಲಗಿದತ್ತೆ 11:30 ಅನ್ಸುತ್ತೆ. ಬಿಕಾಸ್ ಅಷ್ಟು ಕಾಲ್ಸ್ಗಳು, ಫೋನ್, ಒಂದು 4-5 ವರ್ಷ ಆಗಿತ್ತು ನಾನು ಅಷ್ಟು ಫೋನಲ್ಲಿ ಇದ್ದು. ಐ ಥಿಂಕ್ ಆ ಪ್ರಾಸೆಸ್ ನನ್ನ ಲೈಫಲ್ಲೇ ಮರೆಯಲ್ಲ. ಇಟ್ ವಾಸ್ ಅ ಬ್ಯೂಟಿಫುಲ್ ಪ್ರಾಸೆಸ್. ಓಕೆ. ಅಂಡ್ ಸ್ಟಿಲ್ ನಮ್ಮನೆ ಒಂದು ಪ್ರಶ್ನೆ ಕೇಳ್ತೇವೆ, ವೈ ಆರ್ ಮಿಸ್ ಸೋ ಸಿಂಪಲ್ ಅಂಡ್ ಹಂಬಲ್ ಅಂತ. ಅಂದ್ರೆ ಹೆಂಗಿರ್ಬೇಕಂತ ಅಲ್ಲ, ಅಂದ್ರೆ ಒಂದು ಸರ್ಟನ್ ಲೆವೆಲ್ ಆ ನೇಮ್ ಫೇಮ್ ಅಂತ ಬಂದಾಗ, ಸೊ ಆ ಒಂದು ಸಕ್ಸಸ್ ಅನ್ನೋದು ಒಬ್ಬ ಮನುಷ್ಯನ ಬೇರೆ ಥರನೇ ಒಂದು ಬದಲಾವಣೆ ಮಾಡೋದು 100% ಇರುತ್ತೆ. ಬಟ್ ಟಿಲ್ ಟುಡೇ, ಸೊ ನಿಮ್ಮನ್ನ ನಾವು ಇದನ್ನ ಕನ್ಸಿಡರ್ ಮಾಡಿದ್ದೇನೆ. ಫಸ್ಟ್ ಕಾಲ್ ಮಾಡಿದಾಗ ಅಷ್ಟೇ ದ ವೇ ಯು ರಿಯಾಕ್ಟೆಡ್, ಸೊ ದೇರ್ ಇಸ್ ನೋ ಚೇಂಜಸ್. ನಾನು ನಿಮ್ಮನ್ನ 5 ವರ್ಷದಿಂದ ಮಾತಾಡಿದ್ರು ನಿನಗೂ ಸೇಮ್ ಹಾಗೆ ಇತ್ತು, ಅದೇ ಟೋನ್, ಅದೇ ರಿಯಾಕ್ಷನ್, ಅದೇ ಒಂದು ಆತ್ಮೀಯತೆ. ಸೊ ಈ ರೀತಿಯಾದಂತ ಒಂದೇ ಆ ಸೇಮ್ ಫ್ಲಾಟ್ ಅಲ್ಲಿ ಹೋಗ್ತಾ ಇದ್ದಾರೆ ಸಾಧ್ಯ. ಬಿಕಾಸ್ ನಿಮ್ಮ ಒಂದು ಬಾಲ್ಯದ ದಿನಗಳು ಅಥವಾ ನೀವು ಬೆಳೆದಂತಹ ಒಂದು ದಾರಿ, ಅದನ್ನ ಯಾವತ್ತೂ ಕೂಡ ಅದು ನಿಮ್ಮನ್ನ ಈ ರೀತಿ ಬದಲಾಗೋಕೆ ಬಿಟ್ಟಿಲ್ಲ ಅಂತ ನಾವು ಅಂದ್ಕೊಳ್ಬೇಕಾ? ಐ ಥಿಂಕ್ ಸೊ. ಇಲ್ಲ, ಅದ್ರ ಜೊತೆಗೆ ಐ ಥಿಂಕ್ ನಾನು ಸುತ್ತಮುತ್ತ ಇರೋರಿಗೂ ನಾನು ಆ ಕ್ರೆಡಿಟ್ನ ಕೊಡ್ತೀನಿ. ನನಗೆ ಯಾವತ್ತೂ ತಲೆಗತ್ತಾಗ ಬಿಟ್ಟೇ ಇಲ್ಲ. ನನ್ನನ್ನು ಯಾರು ಒಬ್ಳು ಆರ್ಟಿಸ್ಟ್ ಅಂತಾನೆ ಟ್ರೀಟ್ ಮಾಡಲ್ಲ. ನಂಗೆ ಅದೇ ಖುಷಿ. ನನ್ನ ಮುತ್ತ ಇರೋ ನನ್ನ ಫ್ರೆಂಡ್ಸು ಐ ಥಿಂಕ್ ನಾನು ತುಂಬ ಗ್ರೌಂಡೆಡ್ ಆಗಿ ಇಟ್ಟುಬಿಟ್ಟಿದ್ದಾರೆ. ನಾನು ಸೆಟ್ಗೆ ಹೋದ್ರೇನೆ ನನ್ನ ಹೋಸ್ಟ್ ಅಂತ ಅನ್ಸದ್ ನಂಗೆ, ಅಥವಾ ಎಲ್ಲೋ ಯಾರೋ ಜನ 2-3 ಜನ ಸಿಕ್ಕಿ ನಂಗೆ ಫೋಟೋ ತೆಗೆಸ್ಕೊಂಡೋಗ್ಲಿ, ಓ ನನ್ನ ಕಲಾವಿದೆ ಅಲ್ವ ಅಂತ ಅನ್ಸದ್ ಬಿಟ್ರೆ ಐ ಲೀಡ್ ಅ ವೆರಿ ಸಿಂಪಲ್ ಲೈಫ್. ಐ ಥಿಂಕ್ ನನ್ನ ಸುತ್ತಮುತ್ತ ಇರೋರು, ನಾನು ಬೆಳ್ಕೊಂಡು ಬಂದಿರೋ ರೀತಿ, ಐ ಥಿಂಕ್ ನನ್ನ ತಂದೆ ತಾಯಿ ನನ್ನ ಬೆಳೆಸಿರೋ ರೀತಿಯಲ್ಲೂ ಇದೆ. ಆಬ್ವಿಯಸ್ಲಿ ತುಂಬ ಬದಲಾವಣೆಗಳಾಗಿದೆ. 5 ವರ್ಷದ ಹಿಂದೆ ಹಿಂಗಿರ್ಲಿಲ್ಲ ನಾನು. ಇವಾಗ ಇನ್ನೂ ಸ್ವಲ್ಪ ಮೆಲೋಡೌನ್ ಆಗಿದ್ದೀನಿ. ಅದೇ ವಯಸ್ಸಾಗ್ತಾ ನಾವು ಇನ್ನೂ ಮೆಲೋಡೌನ್ ಆಗ್ತೀವಲ್ಲ, ಬಹುಶಃ ಇನ್ನೊಂದು 5-6 ವರ್ಷಕ್ಕೆ ಇನ್ನೂ ಮೆಲೋಡೌನ್ ಆಗಿರ್ತೀನಿ ಅಷ್ಟೇ.